ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಕಜ್ಜಾಯ ಮಾಡೋದು ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತೀನಿ. ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಸೊ 1 ಕಪ್ ನಾನು ಅಕ್ಕಿ ತೊಗೊಂಡಿದ್ದೀನಿ, 3/4 ಕಪ್ಪಷ್ಟು ಬೆಲ್ಲ, 1 ಸ್ಪೂನಷ್ಟು ಗಸಗಸೆ, 1 ಸ್ಪೂನು ಎಳ್ಳು, ಹಾಗೆ 2-3 ಏಲಕ್ಕಿ. ನಾನಿಲ್ಲಿ 1 ಲೋಟದಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ ರೇಷನ್ ಅಕ್ಕಿ ಆಗಿರ್ಬೋದು ಅಥವಾ ದೋಸೆ ಅಕ್ಕಿ ಯಾವುದಾದ್ರೂ ನಡೆಯುತ್ತೆ. ಸೊ ಅದನ್ನು ನೀರಲ್ಲಿ ಚೆನ್ನಾಗಿ ಒಂದು 5-6 ಸಲ ತೊಳಿಬೇಕು. ಅದರಲ್ಲಿರೋ ಅಂಥ ಕಸ ಕಡ್ಡಿ ಎಲ್ಲ ನೀಟಾಗಿ ಹೋದರೆ ಅದು ನಾವು ನೀರು ಹಾಕಿದ್ರೆ ಅಕ್ಕಿ ಕಾಣಿಸ್ಬೇಕು, ಟ್ರಾನ್ಸ್ಪರೆಂಟ್ ಥರ. ನೋಡಿ ಇವಾಗ ಈ ಥರ ಅಲ್ಲಿವರೆಗೂ ತೊಳೆದ್ಬಿಟ್ಟು ಒಂದು ತಟ್ಟೆ ಮುಚ್ಚಿ ಒಂದು ಓವರ್ ನೈಟು ಬಿಡಬೇಕಾಗತ್ತೆ. ಇಲ್ಲ ನಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ನೆನೆಸಿದ್ರೆ ನಿಮ್ಮದೆಲ್ಲ ಕೆಲಸ ಮುಗಿದ್ಮೇಲೆ ಬೇಕಾದರೂ ನೀವು ಮಾಡ್ಕೋಬೋದು. ಬಟ್ ಒಂದು 5-6 ಅವರ್ ಆದರೂ ಮಿನಿಮಮ್ ಅಕ್ಕಿ ನೆನಿಲೇಬೇಕಾಗತ್ತೆ. ನೋಡಿ ಇವಾಗ ಮತ್ತೆ ಇನ್ನೊಂದು ಸಲ ನೀರು ಹಾಕಿ ತೊಳೆದ್ಬಿಟ್ಟು ಅದನ್ನು ನಾನು ಸ್ಟ್ರೈನರಲ್ಲಿ ಹಾಕಿ ಸೋಸ್ಕೊತಾ ಇದ್ದೀನಿ. ಏಕೆಂದರೆ ಅದರಲ್ಲಿರೋ ನೀರೆಲ್ಲ ಬಸಿಬೇಕು, ಅದಕ್ಕೋಸ್ಕರ. ನೋಡಿ ಈ ಥರ ನೀರು ಇರಬಾರ್ದು, ಏಕೆಂದರೆ ಬಟ್ಟೆ ಒದ್ದೆ ಆದರೆ ಅದು ಬೇಗ ಆರೋದಿಲ್ಲ. ಅದಕ್ಕೋಸ್ಕರ ಒಂದು ದಪ್ಪ ಬಟ್ಟೆ, ಅಂದರೆ ತುಂಬ ತೆಳುಗಿರೋ ಬಟ್ಟೆ ಹಾಕಬೇಡಿ. ಒಂದು ಪಂಚೆ ಇದ್ದರೆ ಅದನ್ನು ಒಂದು 2-3 ಫೋಲ್ಡ್ ಮಾಡಿ ಅದ್ರ ಮೇಲೆ ತೆಳುವಿಗೆ ಅಕ್ಕಿನ ಹರಡಬೇಕು. ಏಕೆಂದರೆ ದಪ್ಪ ಆದರೆ ನೀರನ್ನ ಬೇಗ ಅಬ್ಸರ್ವ್ ಮಾಡತ್ತೆ ಅಂತ ಅಷ್ಟೇ. ನಾನಿಲ್ಲಿ ಅಕ್ಕಿನ 2 ಅವರು ಆರೋದಕ್ಕೆ ಬಿಟ್ಟಿದ್ದೆ. ಒಂದು 2 ಅವರು ಒಣಗಿಸಿದ್ರೆ ಸಾಕು. ಇವಾಗ 2 ಅವರ್ಸ್ ಆಗಿದೆ. ನೀವು ನೋಡ್ಬೋದು, ಹಿಂಗೆ ಮೇಲೆ ಕೈಯಾಡಿದ್ರೆ ಅಕ್ಕಿ ನೀಟಾಗಿ ಅಂಟ್ಕೊಳ್ಳೋದಿಲ್ಲ ಬಟ್ಟೆಗೆ. ನೋಡಿ ಕೈಗೂ ಅಷ್ಟೇ, ಈಗ ಅಂಟತ್ತೆ ಹೊರತು ತುಂಬ ಹೊತ್ತು ಕೈಯಲ್ಲಿ ನೀರಿನ ಅಂಶ ಎಲ್ಲ ಇರೋದಿಲ್ಲ. ಇವಾಗ ಎಲ್ಲದನ್ನು ಒಂದು ಕಡೆ ನೀಟಾಗಿ ತೆಗೆದಿಟ್ಕೊಂಬಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೀವು ಮಿಕ್ಸಿ ಮಾಡುವಾಗ ಆದಷ್ಟು ಸಣ್ಣಗೆ, ಅಂದರೆ ತುಂಬ ನೈಸ್ ಫೈನ್ ಪೌಡರ್ ಮಾಡ್ಕೋಬೇಕು. ಜರಡಿ ಕೂಡ ಅಷ್ಟೇ, ತುಂಬ ಚಿಕ್ಕದಾಗಿ ಕಣ್ಣಿರುತ್ತಲ್ಲ ಅದರಲ್ಲಿ ಜರಡಿ ಮಾಡ್ಕೋಬೇಕು. ನಾನಿಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಫಸ್ಟು ಒಂದು ಸಲ ಮಿಕ್ಸಿ ಮಾಡಿ ಜರಡಿ ಮಾಡ್ತೀವಲ್ಲ, ಅವಾಗ ಉಳಿದಿದ್ದ ಅಕ್ಕಿ ತರಿ ಥರ ಉಳ್ಕೊಳ್ಳುತ್ತಲ್ವ, ಅದನ್ನು ಮತ್ತೆ ಕೂಡ ನೀವು ಮಿಕ್ಸಿಗೆ ಹಾಕಿ ಜರಡಿ ಮಾಡ್ಕೋಬೇಕು. ನೀವು ನೋಡ್ಬೋದು ತುಂಬ ಸಣ್ಣ ಇದೆ ಅದರದ್ದು ಕಣ್ಣು ಜರಡಿದು. ಅದಕ್ಕೆ ಹಾಕಿ ಹಿಟ್ಟನ್ನು ಒನ್ನಾಡಬೇಕು. ತುಂಬ ಹಸಿ ಇದ್ದರೆ ಅದು ಅಂಟ್ಕೊಳ್ಳುತ್ತೆ. ತುಂಬ ಡ್ರೈ ಆಗು ಕೂಡ ಇರಬಾರ್ದು. 1-2 ಅವರ್ಸ್ ಆರೋದಕ್ಕೆ ಬಿಟ್ಟರೆ ಅದು ಕರೆಕ್ಟಾಗಿರುತ್ತೆ. ನೀವು ನೋಡ್ಬೋದು ಈ ಥರ ತರಿ ಬರುತ್ತಲ್ಲ, ಅದನ್ನು ಮತ್ತೆ ನಾನು ಮಿಕ್ಸಿಗೆ ಹಾಕ್ಕೋತೀನಿ. ಇವಾಗ ಎಲ್ಲದನ್ನು ನಾನು ಜರಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಉಂಡೆ ಆಗುತ್ತೆ, ಏಕೆಂದರೆ ಹಸಿ ಇರುತ್ತಲ್ವ ಅದು, ಅದಕ್ಕೋಸ್ಕರ. ಅದಾದಮೇಲೆ ನೀವು ಎಲ್ಲ ಒಂದು ಸೈಡಿಗೆ ಅದನ್ನು ತುಂಬ ಚೆನ್ನಾಗಿ ಪ್ರೆಸ್ ಮಾಡಬೇಕು, ಏಕೆಂದರೆ ಅದರಲ್ಲಿರೋ ಮಾಯಿಶ್ಚರು ಕಡಿಮೆ ಆಗಬಾರ್ದು. ಅದಕ್ಕೋಸ್ಕರ ಈ ಥರ ಪ್ರೆಸ್ ಮಾಡಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಬೇರೆ ಸಪ್ರೇಟ್ ಪಾತ್ರೆ ತಗೊಂಡು ಅದಕ್ಕೆ 3/4 ಕಪ್ಪಷ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಕುದಿಯೋದಕ್ಕೆ ಬಿಡೋಣ. ಇದು ಕುದ್ದಾದಮೇಲೆ ನಾವು ಯಾವ ಪಾತ್ರೆಯಲ್ಲಿ ಕಜ್ಜಾಯ ಮಾಡಬೇಕು ಅಂದ್ಕೊಂಡಿರ್ತೀವೋ ಆ ಪಾತ್ರೆಗೆ ಪಾಕನ ಸೋಸ್ಕೋಬೇಕಾಗತ್ತೆ. ನೀವು ಆ ಪಾತ್ರೆ ಸ್ವಲ್ಪ ದಪ್ಪ ತಳ ಇರೋವಂಥದ್ದಾದರೆ ತುಂಬ ಒಳ್ಳೆಯದು, ಯಾಕೆಂದರೆ ಪಾಕ ಸೀದೋಗಬಾರ್ದಲ್ವ, ಅದಕ್ಕೋಸ್ಕರ. ನೋಡಿ ಇವಾಗ ನಾನು ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಇದೆಲ್ಲ ಸೋಸ್ಕೋತೀನಿ ಪಾಕದ. ಇವಾಗ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಮಧ್ಯ ಮಧ್ಯ ನೀವು ಒಂದು ಸ್ವಲ್ಪ ಬೌಲಲ್ಲಿ ನೀರು ತೊಗೊಂಡು ಚೆಕ್ ಮಾಡಬೇಕಾಗತ್ತೆ. ಇವಾಗ ನೋಡಿ ಹಾಕಿದ್ದೀನಿ ಪಾಕನ ಅದಕ್ಕೆ, ಬಟ್ ಎಲ್ಲ ನೀರಲ್ಲಿ ಕರ್ಗೋಗ್ತಾ ಇದೆ. ಆ ರೀತಿ ಇರಬಾರ್ದು. ಇವಾಗ ಇನ್ನೊಂದು ಸಲ ಚೆಕ್ ಮಾಡೋಣ. ಈ ಪಾಕ ನೋಡಿ ಒಂದತ್ರ ಆಗ್ತಾ ಇದೆ, ಬಟ್ ಕೈಗೆಲ್ಲ ಬರ್ತಾ ಇಲ್ಲ ಸರಿಗೆ. ಸೊ ನೀವು ಸ್ವಲ್ಪ ಒಂದೊಂದು
ಸೆಕೆಂಡ್ಗೂ ನೀವು ಈ ಹಂತಕ್ಕೆ ಬಂದಾಗ ಚೆಕ್ ಮಾಡಬೇಕಾಗತ್ತೆ. ಯಾಕಂದರೆ ಬಿಸಿ ಇರೋದ್ರಿಂದ ಪಾಕ ಬೇಗ ಬೇಗ ಗಟ್ಟಿ ಆಗ್ತಾ ಹೋಗುತ್ತೆ. ಅದಕ್ಕೆ ತುಂಬ ಗಟ್ಟಿ ಆಗಬಾರ್ದು. ಇವಾಗ ನೋಡಿ ಒಂದು ಕಡೆ ಆಗ್ತಾಯಿದೆ, ತೆಗೆದ್ರೂ ಕೂಡ ಕೈಗೆ ಬರ್ತಾ ಇದೆ ನೀಟಾಗಿ ಉಂಡೆ ಮಾಡೋದಕ್ಕೆ. ಆ ಉಂಡೆ ತುಂಬ ಸ್ಮೂತಾಗಿರಬೇಕು, ಗಟ್ಟಿ ಇರಬಾರ್ದು. ಈ ಸ್ಟೇಜಲ್ಲಿ ನಾನು 1 ಸ್ಪೂನಷ್ಟು ಗಸಗಸೆ ಅದನ್ನು ಹುರಿದಿಟ್ಕೊಂಡಿದ್ದೀನಿ. ಎಳ್ಳು ಕೂಡ ಅಷ್ಟೇ, ಅದನ್ನು ಕೂಡ ಹುರಿದಿಟ್ಕೊಂಡಿದ್ದೀನಿ. 1 ಸ್ಪೂನು ಎಳ್ಳು ಹಾಕಿದ್ದೀನಿ. ಒಂದು 2ರಿಂದ 3 ಏಲಕ್ಕಿನ ಕುಟ್ಬಿಟ್ಟು ಪಾಕಕ್ಕೆ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಂದರೆ ನೀವು ಕಜ್ಜಾಯನ ತಟ್ಟುವಾಗ ಕೂಡ ಎಳ್ಳನ್ನು ಅಥವಾ ಗಸಗಸೆನ ಮೇಲೆ ಹಾಕ್ಬಿಟ್ಟು ಆ ರೀತಿ ಕೂಡ ಮಾಡ್ಕೋಬೋದು. ಇವಾಗ ಸ್ವಲ್ಪನೇ ಅಕ್ಕಿ ಹಿಟ್ಟು ಸೇರಿಸ್ತಾ ಕೈ ಆಡ್ತಾ ಇರಬೇಕು. ಅದೆಲ್ಲ ನಿಮಗೆ ಗಂಟು ಥರ ಕಾಣಿಸ್ಬೋದು, ಬಟ್ ಅದು ಗಂಟಲ್ಲ, ಎಳ್ಳು ಮತ್ತು ಗಸಗಸೆ ಆ ಥರ ಕಾಣಿಸ್ತಾ ಇದೆ ಅಷ್ಟೇ ವಿಡಿಯೋದಲ್ಲಿ. ಒಟ್ಟಿಗೆ ಎಲ್ಲದೂ ಅಕ್ಕಿ ಹಿಟ್ಟು ಹಾಕಬೇಡಿ, ಯಾಕಂದರೆ ಒಂದೊಂದು ಪಾಕ ಜಾಸ್ತಿ ಅಕ್ಕಿ ಹಿಟ್ಟು ಹಿಡಿಯತ್ತೆ, ಒಂದೊಂದು ಪಾಕ ಕಡಿಮೆ ಹಿಡಿಯತ್ತೆ. ಅದಕ್ಕೋಸ್ಕರ ಕೈಯಲ್ಲಿ ಸ್ವಲ್ಪನೇ ತೊಗೊಂಡು ಹಾಕ್ಕೋಬೇಕು. ಒಂದೇ 1 ಕಪ್ ಮಾಡ್ಕೊಳ್ಳಿ ಸಾಕು. 1 ಕಪ್ ಅಕ್ಕಿ ಹಿಟ್ಟಲ್ಲೇ ಒಂದು 20ರಿಂದ 25, ಸ್ವಲ್ಪ ಚಿಕ್ಕದು ಮಾಡ್ತೀನಿ ಅಂತಂದರೆ ಒಂದು 30 ಕಜ್ಜಾಯ ಮಾಡ್ಕೋಬೋದು. ಯಾಕಂದರೆ ತುಂಬ ಲಾರ್ಜ್ ಕ್ವಾಂಟಿಟಿಯಲ್ಲಿ ಇಟ್ಕೊಂಡ್ರೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲ್ಲ ನಮಗೆ, ಕೊನೆಗೆ ಹಂಗಾಗ್ಬಿಡುತ್ತೆ. ಅಯ್ಯೋ ಎಷ್ಟೊತ್ತಿಗಪ್ಪ ಮುಗಿಯುತ್ತೆ ಇದು ಕೆಲಸ ಅನ್ನಂಗಾಗ್ಬಿಡುತ್ತೆ. ಸೊ ಅದಕ್ಕೆ ನಿಮಗೆ ಬೇಕಂದರೆ ಮತ್ತೆ ಬೇಕಾದರೆ ಮಾಡ್ಕೋಬೋದು. ಸೊ 1 ಕಪ್ಪು, ಇವಾಗ ಹಬ್ಬದ ಟೈಮು, ಎಲ್ಲರೂ ಬ್ಯುಸಿ ಇರ್ತಾರೆ, ಎಲ್ರಿಗೂ ಕೆಲಸ ಇರುತ್ತೆ. ಸೊ ಅದಕ್ಕೆ ನೈವೇದ್ಯಕ್ಕೆಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ಹಬ್ಬ ಎಲ್ಲ ಆದಮೇಲೆ ಬೇಕಾದರೆ ಮತ್ತೆ ಮಾಡ್ಕೋಬೋದಲ್ವಾ, ಅದಕ್ಕೋಸ್ಕರ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ದೋಸೆ ಹಿಟ್ಟಿಗೆ ನಾವು ಸ್ವಲ್ಪ ಗಟ್ಟಿಗೆ ರುಬ್ತೀವಲ್ವ, ಆ ಕನ್ಸಿಸ್ಟೆನ್ಸಿ. ಹಿಂಗಂದರೆ ಸ್ಪೂನಲ್ಲಿ ಹಿಂಗೆ ಮೇಲಿಂದ ತೆಗೆದ್ರೆ ಒಂದೇ ಫ್ಲೋಯಲ್ಲಿ ಅದು ಕೆಳಗೆ ಬೀಳಬೇಕು. ಇವಾಗ ನಾನು ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಅಥವಾ ಸ್ವಲ್ಪ ಎಣ್ಣೆ ಹಾಕಿದ್ರೂ ನಡೆಯುತ್ತೆ, ಹಾಕ್ಬಿಟ್ಟು ಮೇಲೆ ಸರ್ವ್ ಬಿಟ್ಟು ಒಂದು ತಟ್ಟೆ ಮುಚ್ಚಿ ಎತ್ತಿಡಬೇಕು. ಇದು ಕೂಡ ಅಷ್ಟೇ, 1 ನೈಟ್ ಹೋಲ್ ನೈಟ್ ಬಿಡಬೇಕು ಅಂತ ಹೇಳ್ತಾರೆ, ಬಟ್ ಹಾಗೇನೂ ಇಲ್ಲ. ಅದು ಪಾಕ ನಾವು ಏನು ಮಾಡಿರ್ತೀವೋ ಅದು ಬಿಸಿ ಕಡಿಮೆ ಆಗಬೇಕು. ಅದು ತಣ್ಣಗಾದರೆ ಕಜ್ಜಾಯ ಮಾಡ್ಕೋಬೋದು. ಅರ್ಜೆಂಟಾಗಿ ಕೆಲವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ, ಅವ್ರಿಗೆ ಟೈಮ್ ಇರಲ್ಲ, ಅಂಥವರೆಲ್ಲ ಬೇಕಾದರೆ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ. ಬಟ್ ನಾನಿಲ್ಲಿ ಒಂದು ಸಜೆಷನ್ ಏನು ಮಾಡ್ತೀನಿ ಅಂದರೆ, ನಾನು ಮೆಜರ್ಮೆಂಟು ಹೇಳಿದ್ದೀನಿ, ಬಟ್ ನಾನು ಹೇಳೋದೇನು ಅಂದರೆ, ನೀವು ಅಕ್ಕಿ ಹಿಟ್ಟನ್ನು ಮಾಡ್ಕೋತಿರಲ್ಲ ಅದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ಯಾಕಂದರೆ ಪಾಕ ಕೆಲವು ಸಲ ಜಾಸ್ತಿ ಹಿಡಿಯತ್ತೆ, ಒಂದೊಂದು ಬೆಲ್ಲದಲ್ಲಿ ಪಾಕ ತೆಗಿತೀವಲ್ವ ಆವಾಗ. ಇನ್ನು ಕೆಲವು ಸ್ವಲ್ಪ ಕಡಿಮೆನೇ ಹಿಡಿಯತ್ತೆ. ಅಕ್ಕಿ ಹಿಟ್ಟು ಉಳಿದ್ರೂ ಪರವಾಗಿಲ್ಲ, ಯಾಕೆಂದರೆ ಪಾಕ ವ್ಯತ್ಯಾಸ ಆಗಬಾರ್ದು. ಕಜ್ಜಾಯಕ್ಕೆ ಮೇಯ್ನ್ ಬೇಕಾಗಿರೋದೇ ಅದಲ್ವಾ, ಅದಕ್ಕೋಸ್ಕರ. ಇವಾಗ ನೋಡಿ ನಾನು ಅಷ್ಟು ತೆಳುಗೆ ಮಾಡಿದ್ನಲ್ಲ, ಇವಾಗ ಹೆಂಗಾಗಿದೆ ಅಂದರೆ, ನಾವು ಚಪಾತಿ ಹಿಟ್ಟು ಸ್ವಲ್ಪ ತೆಳುಗೆ ಕಲಿಸ್ತೀವಲ್ವ ಅದಕ್ಕಿದೆ. ಅಂದರೆ ಇದು ಕರೆಕ್ಟಾಗಿದೆ ಅಂತ. ತುಂಬ ತೆಳು ಆದರೆ ಹಿಂಗೆ ಎಳೆದ್ರೆ ಹಿಂಗೆ ಬರುತ್ತಲ್ವಾ, ಆ ಥರ ಆಗಿಬಿಟ್ರೆ ಏನಾಗುತ್ತೆ, ನೀವು ತೆಗಿವಾಗ ಹಾಕುವಾಗೆಲ್ಲ ಅದು ಶೇಪು ನೀಟಾಗಿ ಬರಲ್ಲ. ಅದಕ್ಕೋಸ್ಕರ ಈ ಹದ ಇದ್ದರೆ ಕರೆಕ್ಟಾಗಿರುತ್ತೆ. ನೀವು ಚಿಕ್ಕದಾಗಿ ಮಾಡಿಕೊಂಡ್ರೆ ಖಂಡಿತ 25ರಿಂದ 30 ಕಜ್ಜಾಯ ಮಾಡ್ಬೋದು. ದೊಡ್ಡದಾದರೆ ಒಂದು 20 ಅಂತೂ ಆಗತ್ತೆ. 1 ಲೋಟ ನೀರು ಕುಡಿಯೋ ಲೋಟದಲ್ಲಿ ಮೆಜರ್ಮೆಂಟ್ ಇಟ್ಕೊಂಡ್ರೆ ನೀವು ನೋಡ್ಬೋದು. ನಾನಿಲ್ಲಿ ರೌಂಡಿಗೆ ಮಾಡ್ತಾಯಿದ್ದೀನಿ. ಇನ್ನು ಕೆಲವರು ಮಧ್ಯ ಹೋಲ್ ಕೂಡ ಮಾಡ್ತಾರೆ ಕಜ್ಜಾಯನ, ಅದನ್ನು ಕೂಡ ಒಂದು ಮಾಡಿ ತೋರಿಸ್ತೀನಿ. ನಿಮಗೆ ತಟ್ಟುವಾಗಲೇ ಗೊತ್ತಾಗತ್ತೆ ಕಜ್ಜಾಯ ಚೆನ್ನಾಗಿ ಬರುತ್ತೋ ಇಲ್ವೋ ಅಂಥೇಳಿ. ಅದು ತುಂಬ ಗಟ್ಟಿ ಆದರೆ ಏನಾಗುತ್ತೆ ಅಂದರೆ ಎಡ್ಜಸ್ ಎಲ್ಲ ಕ್ರ್ಯಾಕ್ ಬರುತ್ತೆ, ಒಡ್ದಂಗೆ ಆಗುತ್ತಲ್ವಾ, ಅದು ತೊಟ್ಟೋದಕ್ಕೂ ಬೇಜಾರು. ಬಟ್ ನಾನಿಲ್ಲಿ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಅಕಸ್ಮಾತ್ ಇನ್ ಕೇಸು ಒಂದೊಂದು ಸಲ ಆಗತ್ತಲ್ವ ಅಡುಗೆ ಮಾಡುವಾಗ, ಒಂದೊಂದು ಸಲ ಚೆನ್ನಾಗಿ ಬರುತ್ತೆ, ಒಂದೊಂದು ಸಲ ಚೆನ್ನಾಗಿ ಬರಲ್ಲ. ಗಟ್ಟಿ ಆಯಿತು ಅಂತ ಬೇಜಾರು ಮಾಡ್ಕೋಬೇಡಿ. ಯಾರಿಗಾದ್ರೂ ಟ್ರೈ ಮಾಡೋಕ್ಕೆ ಹೋದಾಗ ಬರಲಿಲ್ಲ ಅಂತ. ಹಂಗೇನಾದರೂ ಗಟ್ಟಿ ಆದರೆ ನಂದಿನಿ ಹಾಲು ಇರುತ್ತಲ್ವ, 1-2 ಸ್ಪೂನಷ್ಟು ಕಾದಿರೋಂಥದ್ದು, ಕಾಯಿಸಿ ಆರಿಸಿರೋ ಅಂಥದ್ದು, ಅದನ್ನು 1-2 ಸ್ಪೂನ್ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ನಾದಿ, ಸ್ವಲ್ಪ ಸಾಫ್ಟ್ ಆಗತ್ತದು. ಆಮೇಲೆ ಕೂಡ
ನೀವು ಕಜ್ಜಾಯನ ತಟ್ಕೋಬೋದು. ಇನ್ನು ಕೆಲವರು ಬಾಳೆಹಣ್ಣನ್ನ ಕಿವುಚ್ಬಿಟ್ಟು ಹಾಕ್ತಾರೆ, ಅದು ಕೂಡ ಮಾಡ್ಬೋದು. ನಿಮ್ಗೆ ಯಾವುದು ಕನ್ವಿನಿಯೆಂಟ್ ಇರುತ್ತೋ, ಯೂಶ್ವಲಿ ಎಲ್ಲರ ಮನೆಯಲ್ಲೂ ಹಾಲು ಇದ್ದೇ ಇರುತ್ತೆ. ಒಂದೊಂದು ಸಲ ಬಾಳೆಹಣ್ಣು ಇರಲ್ಲ, ಸೊ ನೀವು ಅವಾಗ ಬೇಕಾದರೆ ಈ ಮೆಥಡ್ ಫಾಲೋ ಮಾಡ್ಕೋಬೋದು. ನೀವು ನೋಡ್ಬೋದು ನೋಡಿ, ಇವಾಗ ಕೂಡ ಒಂದು ಮಧ್ಯದಲ್ಲಿ ಹೋಲ್ ಮಾಡಿ ಕಜ್ಜಾಯ ಮಾಡ್ತಾಯಿದ್ದೀನಿ. ಫ್ಲೇಮ್ ಮಾತ್ರ ನೀವು ಜಾಸ್ತಿ ಮಾಡಲೇಬೇಡಿ. ತುಂಬ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ, ಮೇಲೆಲ್ಲ ಕಪ್ಪಾಗುತ್ತೆ, ಒಳಗಡೆ ಎಲ್ಲ ಹಸಿ ಹಸಿನೇ ಹಾಗೆ ಇದ್ಬಿಡತ್ತೆ. ಅದಕ್ಕೆ ಫಸ್ಟು ಟೆಂಪ್ರೇಚರ್ನ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳಿ. ಆಮೇಲೆ ಫ್ಲೇಮ್ ತುಂಬ ಲೋ ಮಾಡಿಬಿಟ್ಟು ನೀವು ಆಮೇಲೆ ಕಜ್ಜಾಯನ ಹಾಕಬೇಕು. ಆವಾಗ ಕರೆಕ್ಟಾಗಿ ಬೇಯುತ್ತೆ ಕಜ್ಜಾಯ. ನೋಡಿ, ಇವಾಗ ಹತ್ತಿರದಿಂದ ಕೂಡ ತೋರಿಸ್ತಿದ್ದೀನಿ ನಿಮಗೆ. ಅದು ರೋಲ್ ಮಾಡುವಾಗ ಕೈಯಲ್ಲಿ ಹಾಕ್ಕೊಂಡು ಆ ಉಂಡೆ ಅಷ್ಟು ನೀಟಾಗಿ ಸಾಫ್ಟಾಗಿರುತ್ತೆ. ನಿಮ್ಗೆ ಅವಾಗೇ ಗೊತ್ತಾಗತ್ತೆ, ನೀಟಾಗಿ ಬರುತ್ತೆ. ನಾನು ಹೇಳಿದ್ನಲ್ಲ, ಇನ್ ಕೇಸ್ ಯಾರಿಗಾದರೂ ಪಾಕ ತೆಗೆದಾಗ ಗಟ್ಟಿ ಆದರೆ ಕೋಪ ಮಾಡ್ಕೊಳ್ಳೋದಾಗಲಿ ಬೇಜಾರು ಮಾಡ್ಕೊಳ್ಳೋದಾಗಲಿ ಮಾಡ್ಕೋಬೇಡಿ. ಸೊ 1-2 ಸ್ಪೂನ್ ಹಾಲು ಸೇರಿಸಿ ಚೆನ್ನಾಗಿ ನಾದಿ ಸಾಫ್ಟ್ ಆಗುತ್ತದು. ನಂತರ ನೀವು ಈ ಥರ ಕಜ್ಜಾಯನ ತಟ್ಟಿಬಿಟ್ಟು ಎಣ್ಣೆಲಿ ಕರ್ಕೋಬೋದು. ನಾನು ವಿಡಿಯೋ ಆ್ಯಕ್ಚುಲಿ ಮುಂಚೆನೇ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು, ನನಗೆ ಟೈಮ್ ಸ್ವಲ್ಪ ಅಡ್ಜಸ್ಟ್ ಆಗಲಿಲ್ಲ, ಅದಕ್ಕೋಸ್ಕರ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಇನ್ನೂ ನಾಳೆ ನಾಡಿದ್ದು ಎಲ್ಲ ಹಬ್ಬ ಇರೋದ್ರಿಂದ ಮಾಡ್ಕೊಳ್ಳಿ ನಿಧಾನಕ್ಕೆ. ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ಪ್ಲೀಸ್ ತಿಳಿಸಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನನ್ನ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಯವ್ರ ಜೊತೆ ಪ್ಲೀಸ್ ಶೇರ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿ ನಿಮಗೆ ತೋರಿಸೋದಕ್ಕೆ ನನಗೆ ಕೂಡ ತುಂಬ ಖುಷಿ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವಿಡಿಯೋನ ಪ್ಲೀಸ್ ಶೇರ್ ಮಾಡ್ಕೊಳ್ಳಿ. ಇನ್ನೊಂದನ್ನು ನಾನು ಇವಾಗ ಹತ್ರದಿಂದ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ತುಂಬ ದಪ್ಪ ಮತ್ತು ತೆಳು ಮಾಡಬೇಡಿ ದಯವಿಟ್ಟು. ಉರಿ ಕೂಡ ಅಷ್ಟೇ, ಫ್ಲೇಮು ಕಡಿಮೆನೇ ಇರಬೇಕು. ನೀವು ನೋಡ್ಬೋದು ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾನು ಬೇರೆ ಏನೂ ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಇಲ್ಲಿ. ಕೇವಲ 3-4 ಪದಾರ್ಥ ಇಟ್ಕೊಂಡು ಈಸಿಯಾಗಿ ನೀವು ಕಜ್ಜಾಯನ ಮನೆಯಲ್ಲೇ ಮಾಡ್ಕೋಬೋದು. ನೀವು ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕಜ್ಜಾಯದ ಪಾಕ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಂಡು ತಿನ್ಬೋದು. ಇವಾಗ ನೋಡಿ ಕಜ್ಜಾಯ ಎಲ್ಲ ರೆಡಿಯಾಗಿದೆ. ನಾನು ಪ್ಲೇಟಲ್ಲಿಟ್ಟು ನಿಮಗೆ ತೋರಿಸ್ತೀನಿ. ಸೊ ನಿಮಗೆ ಕಲರ್ ಇಲ್ಲಿ ಡಾರ್ಕಾಗಿ ಕಾಣಿಸ್ಬೋದು, ಬಟ್ ಅದು ಸೀದೋಗಿಲ್ಲ. ನಿಮ್ಗೆ ಹತ್ರದಿಂದ ತೋರಿಸಿದ್ದೀನಲ್ವ ವಿಡಿಯೋ, ಅದೇ ಲೈಟಿಂಗ್ ಎಫೆಕ್ಟಿಂದ ನಿಮ್ಗೆ ಆ ಥರ ಕಾಣಿಸ್ತಾ ಇದೆ. ಕಲರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಮತ್ತು ಅದು ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಾಗಿ ಕರೆಕ್ಟಾಗಿ ಬಂದಿತ್ತು. ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.